ಹಾಯ್ ಫ್ರೆಂಡ್ಸ್, ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಉನ್ನತ ಶಿಕ್ಷಣ ಪಡೆದರೂ ಸನ್ಯಾಸಿಯಾಗಿದ್ದು ಹೇಗೆ? ರೈತ ಕುಟುಂಬದಲ್ಲಿ ಹುಟ್ಟಿ ಆದಿಚುಂಚನಗಿರಿ ಮಠದ ಮಠಾಧಿಪತಿಯಾಗಿದ್ದು ಹೇಗೆ? ಇವರು ಮಾಡ್ತಿರೋ ಸೇವೆಗಳು ಏನು? ಎಲೆಕ್ಷನ್ ಬಂದ ಕೂಡಲೇ ರಾಜಕಾರಣಿಗಳು ಶ್ರೀಗಳ ಬಳಿ ಓಡೋದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1969ರಲ್ಲಿ ರೈತ ಕುಟುಂಬದಲ್ಲಿ ಜನನ. ನಿರ್ಮಲಾನಂದ ಶ್ರೀಗಳು 1969ರ ಜುಲೈ 20ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು. ಇವರ ತಂದೆ ನರಸೇಗೌಡ, ತಾಯಿ ನಂಜಮ್ಮ. ತಂದೆ ತಾಯಿಗೆ 6 ಜನ ಮಕ್ಕಳು. 2 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಕುಟುಂಬದ ನಿರ್ವಹಣೆ ನಡೀತಿತ್ತು. ಆದ್ರೆ ನಿರ್ಮಲಾನಂದ ಶ್ರೀಗಳು ಓದಿನಲ್ಲಿ ತುಂಬಾ ಮುಂದಿದ್ರು. ಆರಂಭಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಪಡೆದು ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಸೇರ್ಕೊಂಡ್ರು. ಡಿಸ್ಟಿಂಕ್ಷನ್ ನಲ್ಲಿ ಡಿಪ್ಲೊಮಾ ಪಾಸ್ ಮಾಡಿ ಇಡೀ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡ್ಕೊಂಡ್ರು. ನಂತರ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜು ಸೇರಿಕೊಂಡು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಪಡ್ಕೊಂಡ್ರು. ಅಲ್ಲಿಗೆ ನಿಲ್ಲದ ಶ್ರೀಗಳು ಚೆನ್ನೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಟೆಕ್ ಕೂಡ ಕಂಪ್ಲೀಟ್ ಮಾಡಿದ್ರು. ಸಮಾಜ ಸೇವೆಯತ್ತ ಶ್ರೀಗಳ ಚಿತ್ತ. ಒಳ್ಳೆಯ ಶಿಕ್ಷಣ ಪಡೆದ ನಿರ್ಮಲಾನಂದ ಶ್ರೀಗಳು ದೇಶದ ದೊಡ್ಡ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಕೆಲಸ ಪಡ್ಕೊಳ್ಳೋ ಅವಕಾಶ ಇತ್ತು. ಲಕ್ಷ ಸಂಬಳ ಎಣಿಸಬಹುದಿತ್ತು. ಆದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಹೀಗಾಗಿ ರಾಮನಗರದ ಅರ್ಚಕನಹಳ್ಳಿಯಲ್ಲಿ ಅಂಧ ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡೋಕೆ ಶುರು ಮಾಡಿದ್ರು. ಲಕ್ಷ ದುಡಿಯೋದಕ್ಕಿಂತ ವಿಕಲಚೇತನ ಮಕ್ಕಳ ಸೇವೆ ಮಾಡೋದೇ ಉತ್ತಮ ಅಂತ ಅನಿಸಿತ್ತು ಶ್ರೀಗಳಿಗೆ. ಯಾಕಂದ್ರೆ ಅವರು ಮೊದಲಿನಿಂದಲೂ ಉಳಿದ ಯುವಕರಂತೆ ಇರಲಿಲ್ಲ. ಬದಲಾಗಿ ಆಧ್ಯಾತ್ಮ, ಸೇವೆಯಂತಹ ವಿಚಾರಗಳಲ್ಲಿ ತುಂಬಾ ಒಲವು ಹೊಂದಿದ್ರು. ಸಮಾಜದ ಬಡವರಿಗಾಗಿ, ಹಿಂದುಳಿದವರಿಗಾಗಿ ಏನಾದ್ರೂ ಮಾಡಬೇಕು, ಅವರನ್ನು ಮುಂದೆ ತರಬೇಕು ಅನ್ನೋ ಹಂಬಲ ಅವರಲ್ಲಿತ್ತು. ಬಾಲಗಂಗಾಧರ ಶ್ರೀಗಳಿಂದ ಬಂತು ಕರೆ. ನಿರ್ಮಲಾನಂದ ಶ್ರೀಗಳು ಹೀಗೆ ಸಮಾಜ ಸೇವೆ ಅದು ಇದು ಅಂತ ಓಡಾಡುತ್ತಿದ್ದು ಮಂಡ್ಯದ ಆದಿಚುಂಚನಗಿರಿ ಮಠದ ಬಾಲಗಂಗಾಧರ ಶ್ರೀಗಳ ಗಮನಕ್ಕೆ ಬಂತು. ಹೀಗಾಗಿ 1996ರಲ್ಲಿ ನಿರ್ಮಲಾನಂದ ಶ್ರೀಗಳ ತಾಯಿ ನಂಜಮ್ಮರನ್ನ ಬಾಲಗಂಗಾಧರ ಶ್ರೀಗಳು ಕರೆಸಿ ಮಾತನಾಡಿದ್ರು. ನಿಮ್ಮ ಮಗ ಸನ್ಯಾಸಿ ಆಗ್ಬೇಕು ಅಂತ ಹೇಳಿದ್ರು. ಶ್ರೀಗಳ ಮಾತಿಗೆ ಇಲ್ಲ ಅನ್ನೋಕೆ ಆಗುತ್ತಾ? ಓಕೆ ಅಂತ ಹೇಳಿಬಿಟ್ರು. ಆದ್ರೆ ಕಷ್ಟಪಟ್ಟು ಮಗನನ್ನು ಆ ಮಟ್ಟಕ್ಕೆ ಓದಿಸಿದ್ದ ನಂಜಮ್ಮಗೆ ಆತ ಕೆಲಸಕ್ಕೆ ಸೇರ್ಬೇಕು, ಒಂದಿಷ್ಟು ಸಂಪಾದಿಸಬೇಕು ಅನ್ನೋ ಆಸೆಯೂ ಇತ್ತು. ಆದ್ರೆ ನಿರ್ಮಲಾನಂದ ಶ್ರೀಗಳು ಸನ್ಯಾಸಿ ಆಗೋದು ಫಿಕ್ಸ್ ಆದ್ಮೇಲೆ ಎಲ್ಲ ಆಸೆ ಅಂತ್ಯಗೊಳ್ತು. 1998ರಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ ಶ್ರೀಗಳು. ಬಾಲಗಂಗಾಧರ ಶ್ರೀಗಳ ನಿರ್ದೇಶನದಂತೆ 1998ರಲ್ಲಿ ನಿರ್ಮಲಾನಂದ ಶ್ರೀಗಳು ಸನ್ಯಾಸತ್ವ ಸ್ವೀಕರಿಸಿದ್ರು. ಆದಿಚುಂಚನಗಿರಿ ಮಠ ಸಾಮಾನ್ಯ ಮಠವಲ್ಲ, 1800 ವರ್ಷಗಳಷ್ಟು ಇತಿಹಾಸ ಇರೋ ದೊಡ್ಡ ಮಠ. ಹೀಗಾಗಿ ನಿರ್ಮಲಾನಂದ ಶ್ರೀಗಳು ಮಠದ ನಿಯಮಕ್ಕೆ ತಕ್ಕಂತೆ ಸಾಂಪ್ರದಾಯಿಕವಾಗಿ ತರಬೇತಿ ಪಡ್ಕೊಂಡ್ರು. ಮಠದ ಆಚಾರ ವಿಚಾರಗಳನ್ನು ಕರಗತ ಮಾಡ್ಕೊಂಡ್ರು. ದೇವಭಾಷೆ ಸಂಸ್ಕೃತವನ್ನ ಕಲಿತ್ರು. ಆದಿಗುರು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಅಧ್ಯಯನ ಮಾಡಿದ್ರು. ತಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಂಡ್ರು. ಜೊತೆಗೆ ಮಠದ ಚಟುವಟಿಕೆಗಳಲ್ಲಿ ತಂತ್ರಜ್ಞಾನವನ್ನು ತಂದು ಆಧುನೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮಠದ ಆಡಳಿತಾತ್ಮಕ ವಿಭಾಗವನ್ನು ಕಂಪ್ಯೂಟರೀಕರಣ ಮಾಡಿದ್ದು ಕೂಡ ಇವರೇ. ಶಾಖಾ ಮಠದ ಮುಖ್ಯಸ್ಥರಾಗಿ ನೇಮಕ. ನಿರ್ಮಲಾನಂದ ಶ್ರೀಗಳ ಜ್ಞಾನ, ಆಡಳಿತ ಕೌಶಲ್ಯವನ್ನ ಬಾಲಗಂಗಾಧರ ಶ್ರೀಗಳು ಗಮನಿಸಿದ್ರು. ಹೀಗಾಗಿ ನಿರ್ಮಲಾನಂದ ಶ್ರೀಗಳನ್ನು ಚಿಕ್ಕಬಳ್ಳಾಪುರ ಶಾಖಾ ಮಠದ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು. ಅಲ್ಲೂ ನಿರ್ಮಲಾನಂದ ಶ್ರೀಗಳು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾ ಮಠದ ಚಟುವಟಿಕೆಗಳಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸಿಕೊಂಡ್ರು. ಇದರಿಂದ ಫುಲ್ ಖುಷಿಯಾದ ಬಾಲಗಂಗಾಧರ ಶ್ರೀಗಳು ನಿರ್ಮಲಾನಂದರೇ ತನ್ನ ಉತ್ತರಾಧಿಕಾರಿ, ನನ್ನ ನಂತರ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಜವಾಬ್ದಾರಿಯನ್ನು ಇವರೇ ಹೊತ್ತುಕೊಳ್ಬೇಕು ಅಂತ ನಿರ್ಧರಿಸಿದ್ರು. ಆದಿಚುಂಚನಗಿರಿ ಮಠಾಧಿಪತಿಯಾಗಿ ಶ್ರೀ
ಅನಾರೋಗ್ಯಕ್ಕೀಡಾಗಿ 2013 ಜನವರಿ 13ರಂದು ಬಾಲಗಂಗಾಧರ ಶ್ರೀಗಳು ವಿಧಿವಶರಾದರು. ಇದಾದ ಬಳಿಕ ನಿರ್ಮಲಾನಂದ ಶ್ರೀಗಳು ಆದಿಚುಂಚನಗಿರಿ ಮಠದ 72ನೇ ಮಠಾಧಿಪತಿಯಾಗಿ ನೇತೃತ್ವ ವಹಿಸಿಕೊಂಡ್ರು. ಸಿದ್ಧ ಸಿಂಹಾಸನವನ್ನು ಅಲಂಕರಿಸಿದ್ರು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸುಮಾರು 500ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಹೊಂದಿದ್ದು ಅದಕ್ಕೆ ನಿರ್ಮಲಾನಂದ ಶ್ರೀಗಳೇ ಚಾನ್ಸಲರ್ ಆಗಿದ್ದಾರೆ. ಮಠದ ಸಂಸ್ಥೆಗಳಲ್ಲಿ 1,30,000 ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಿದ್ದಾರೆ. ಇವುಗಳ ಪೈಕಿ ಮೆಡಿಕಲ್ ಕಾಲೇಜುಗಳು ಕೂಡ ಸೇರಿವೆ. ಇನ್ನು 5,000ದಷ್ಟು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಸಂಸ್ಥೆ ಕಡೆಯಿಂದ ನೀಡಲಾಗ್ತಿದೆ. ರಾಜಕಾರಣಕ್ಕೂ ಮಠಕ್ಕೂ ನಿಕಟ ನಂಟು. ಒಕ್ಕಲಿಗರ ಪ್ರಮುಖ ಮಠವಾಗಿದ್ದು ರಾಜಕಾರಣಿಗಳು ಕೂಡ ಮಠದೊಂದಿಗೆ ನಿಕಟ ನಂಟು ಹೊಂದಿದ್ದಾರೆ. ರಾಜ್ಯದ ಪ್ರಮುಖ ರಾಜಕಾರಣಿಗಳು ಆಗಾಗ್ಗೆ ಮಠಕ್ಕೆ ಹೋಗಿ ಬರ್ತಾ ಇರ್ತಾರೆ. ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ, ಅಮಿತ್ ಶಾ ಕೂಡ ಮಠಕ್ಕೆ ಬಂದು ಹೋಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆ ಒಕ್ಕಲಿಗ ಸಮುದಾಯಕ್ಕೆ ಇದೊಂದು ಪ್ರಮುಖ ಮಠವಾಗಿದೆ. ಹೀಗಾಗಿ ಈ ಭಾಗದ ರಾಜಕೀಯದಲ್ಲಿ ಮಠದ ಪಾತ್ರ ಪ್ರಮುಖವಾಗಿದೆ. ಹೀಗಾಗಿಯೇ ಎಲೆಕ್ಷನ್ ಬಂದ ಕೂಡಲೇ ರಾಜಕಾರಣಿಗಳು ಹೋಗಿ ಸ್ವಾಮೀಜಿ ಕಾಲಿಗೆ ಬೀಳೋದು ಕಾಣಬಹುದಾಗಿದೆ. ಆದ್ರೆ ನಿರ್ಮಲಾನಂದ ಶ್ರೀಗಳು ಮಠಕ್ಕೆ ಯಾರೇ ಬಂದರೂ ಪ್ರೀತಿಯಿಂದ ಸ್ವಾಗತಿಸಿ ಆಶೀರ್ವದಿಸಿ ಕಳುಹಿಸುತ್ತಾ ಬಂದಿದ್ದಾರೆ. ಸಮಾಜ ಸೇವೆಯಲ್ಲೂ ಶ್ರೀಗಳು ಮುಂದೆ. ನಿರ್ಮಲಾನಂದ ಶ್ರೀಗಳು ಸಿಂಪ್ಲಿಸಿಟಿ ಮತ್ತು ಡೌನ್ ಟು ಅರ್ತ್ ಅಂತಲೇ ಫೇಮಸ್ ಆಗಿದ್ದಾರೆ. ಇವರು ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದಾರೆ. ಸಾಹಿತ್ಯದಲ್ಲೂ ಆಸಕ್ತಿ ಇದ್ದು ರಾಷ್ಟ್ರಕವಿ ಕುವೆಂಪು ಅವರ ಮೇಲೆ ಅಪಾರ ಒಲವು ಹೊಂದಿದ್ದಾರೆ. ದೇಶ ವಿದೇಶ ತಿರುಗಿ ಆಧ್ಯಾತ್ಮಿಕ, ಧಾರ್ಮಿಕ, ವೈಜ್ಞಾನಿಕ ಸಂವಾದಗಳಲ್ಲಿ ಭಾಗಿಯಾಗುತ್ತಾ ಬಂದಿದ್ದಾರೆ. ಮಠದ ಕಡೆಯಿಂದ ವರ್ಷಕ್ಕೊಮ್ಮೆ ಉಚಿತ ಮೆಡಿಕಲ್ ಕ್ಯಾಂಪ್, ರಕ್ತದಾನ ಶಿಬಿರ ನಡೆಸುತ್ತಾ ಬಂದಿದ್ದಾರೆ. ಇದಲ್ಲದೆ ನೀರಾವರಿ ಕ್ಷೇತ್ರದಲ್ಲಿ ಗೋಶಾಲೆ, ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ನೆರವು ಸೇರಿದಂತೆ ಸಾಮಾಜಿಕವಾಗಿ ಹಲವು ಕಾರ್ಯಗಳನ್ನು ಮಠದ ಕಡೆಯಿಂದ ನಡೆಸಿಕೊಂಡು ಬರಲಾಗ್ತಿದೆ. ಶ್ರೀಗಳ ಸಮಾಜ ಸೇವೆಯನ್ನು ಗಮನಿಸಿದ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಫ್ರೆಂಡ್ಸ್, ಇದು ಆದಿಚುಂಚನಗಿರಿ ಮಠಾಧಿಪತಿ ನಿರ್ಮಲಾನಂದ ಶ್ರೀಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇದು ಜಸ್ಟ್ ಶ್ರೀಗಳ ಬಗ್ಗೆ ಮಾತ್ರ. ಮಠದ ಬಗ್ಗೆ ಹೇಳೋದು ಇನ್ನೂ ತುಂಬಾ ಇದೆ. ಮತ್ತೊಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಠದ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನು ಉನ್ನತ ಮಟ್ಟದ ಶಿಕ್ಷಣ ಪಡೆದ್ರು ಸನ್ಯಾಸಿಯಾಗಿ ಸಿಂಪಲ್ ಆಗಿ ಬದುಕುತ್ತಿರುವ ಶ್ರೀಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.